ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಜೊತೆಲಿದ್ದೇನೆ. ಸರ್, ಈಗ ಸರ್ಕಾರದ ಆಡಳಿತ ಯಂತ್ರದ ಬಗ್ಗೆ ಏನನ್ಸುತ್ತೆ? ಅವರ ಕೈಕಾಲುಗಳು ಕಟ್ಟಿ ಹಾಕಿದೆ, ಖಜಾನೆ ಖಾಲಿಯಾಗಿದೆ. ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದವರು ಇವತ್ತು ಕೊಟ್ಟ ಮಾತುಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಪರಿಸ್ಥಿತಿ ಅವರಿಗೆ ಎದುರಾಗಿಬಿಟ್ಟಿದೆ. ಯಾಕೆ ತಡ ಆಗ್ತಿರ್ಬೋದು ಅನ್ಸುತ್ತೆ? ಅಂದರೆ ಈಗ ಅವ್ರ ನಡುವೆ ಗೊಂದಲ ಇದೆಯಾ, ಅಥವಾ ಹೈಕಮಾಂಡ್ ಕಾಯ್ತಿದ್ದಾರಾ, ಅಥವಾ ಇವ್ರು ಮಾಡೋಕ್ಕೆ ಇಷ್ಟ ಇಲ್ಲ, ಏನು ಅನ್ಸುತ್ತೆ ಸರ್ ನಿಮಗೆ ವಿಪಕ್ಷದಲ್ಲಿ ನೋಡಿದಾಗ? ನೋಡಿ, ಹೈಕಮಾಂಡ್ ಕೂಡ ಕಾರಣ ಇದೆ. ಈಗ ಯಾಕೆ ಮಂತ್ರಿಮಂಡಲ ಸಂಪೂರ್ಣವಾಗಿ ಕೊಡಲಿಲ್ಲ? ಅವರೇನು ಮಾಡ್ತಿದ್ದಾರೆ ಅಂತಂದರೆ, ವ್ಯಕ್ತಿಗಳನ್ನು ತೂಕ ಎಷ್ಟಿದೆ ಅಂತ ನೋಡ್ತಿದ್ದಾರೆ. ಯಾಕೆ ಅಂತಂದರೆ ಯಾವುದು ಪುಕ್ಕಟೆ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಏನೂ ಪುಕ್ಕಟೆ ಇಲ್ಲ, ಎಲ್ಲಕ್ಕೂ ರೇಟು ನಿಗದಿಯಾಗಿದೆ ಅಂತೇಳಿ ಈಗಾಗಲೇ ಎಲ್ಲರೂ ಮಾತಾಡ್ತಿದ್ದಾರೆ. ಈಗ ಅದಕ್ಕೆ ಸಮಯ ದಬ್ಬುತ್ತಾ ಇದ್ದಾರೆ. ಯಾರ್ಯಾರು ಎಷ್ಟು ತೂಕ ಇದ್ದಾರೆ ನೋಡೋಣ, ಆ ತೂಕದ ಪ್ರಕಾರ ಹಂಚಿಕೆ ಮಾಡೋಣ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅವರು. ಅದರಿಂದಾಗಿಯೇ ಇಂಥ ಪರಿಸ್ಥಿತಿ ಇದೆ. ಈ ರೀತಿ ನೀವು ತೂಕ ನೋಡಿ ಕೊಟ್ಟರೆ ನಾಳೆ ಬಂದವರು ಅವರು ತಿರುಗಿ ಅವರು ತೂಕದ ಖಜಾನೆಯನ್ನು ತುಂಬಿಕೊಂಡು ತಾನೇ ಜನರ ಕೆಲಸಕ್ಕೆ ಮಾಡಬೇಕು. ಆದರೆ ಇಂಥದ್ದೇನಾದರೂ ಆದರೆ ಇನ್ನಿರ್ತಕ್ಕಂಥದ್ದೇ 1.5 ವರ್ಷ ಚುನಾವಣೆಗೆ. ಬಂದವರು ಜನರ ಸಮಸ್ಯೆಗಳ ಪರಿಹಾರಕ್ಕೆ ನಿಲ್ಲೋದ್ರ ಬದಲು ಖಜಾನೆ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ತಾರೆ ಅಷ್ಟೇ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಜೊತೆಲಿದ್ದೇನೆ. ಸರ್, ಈಗ ಸರ್ಕಾರದ ಆಡಳಿತ ಯಂತ್ರದ ಬಗ್ಗೆ ಏನನ್ಸುತ್ತೆ? ಅವರ ಕೈಕಾಲುಗಳು ಕಟ್ಟಿ ಹಾಕಿದೆ, ಖಜಾನೆ ಖಾಲಿಯಾಗಿದೆ. ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದವರು ಇವತ್ತು ಕೊಟ್ಟ ಮಾತುಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಪರಿಸ್ಥಿತಿ ಅವರಿಗೆ ಎದುರಾಗಿಬಿಟ್ಟಿದೆ. ಯಾಕೆ ತಡ ಆಗ್ತಿರ್ಬೋದು ಅನ್ಸುತ್ತೆ? ಅಂದರೆ ಈಗ ಅವ್ರ ನಡುವೆ ಗೊಂದಲ ಇದೆಯಾ, ಅಥವಾ ಹೈಕಮಾಂಡ್ ಕಾಯ್ತಿದ್ದಾರಾ, ಅಥವಾ ಇವ್ರು ಮಾಡೋಕ್ಕೆ ಇಷ್ಟ ಇಲ್ಲ, ಏನು ಅನ್ಸುತ್ತೆ ಸರ್ ನಿಮಗೆ ವಿಪಕ್ಷದಲ್ಲಿ ನೋಡಿದಾಗ? ನೋಡಿ, ಹೈಕಮಾಂಡ್ ಕೂಡ ಕಾರಣ ಇದೆ. ಈಗ ಯಾಕೆ ಮಂತ್ರಿಮಂಡಲ ಸಂಪೂರ್ಣವಾಗಿ ಕೊಡಲಿಲ್ಲ? ಅವರೇನು ಮಾಡ್ತಿದ್ದಾರೆ ಅಂತಂದರೆ, ವ್ಯಕ್ತಿಗಳನ್ನು ತೂಕ ಎಷ್ಟಿದೆ ಅಂತ ನೋಡ್ತಿದ್ದಾರೆ. ಯಾಕೆ ಅಂತಂದರೆ ಯಾವುದು ಪುಕ್ಕಟೆ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಏನೂ ಪುಕ್ಕಟೆ ಇಲ್ಲ, ಎಲ್ಲಕ್ಕೂ ರೇಟು ನಿಗದಿಯಾಗಿದೆ ಅಂತೇಳಿ ಈಗಾಗಲೇ ಎಲ್ಲರೂ ಮಾತಾಡ್ತಿದ್ದಾರೆ. ಈಗ ಅದಕ್ಕೆ ಸಮಯ ದಬ್ಬುತ್ತಾ ಇದ್ದಾರೆ. ಯಾರ್ಯಾರು ಎಷ್ಟು ತೂಕ ಇದ್ದಾರೆ ನೋಡೋಣ, ಆ ತೂಕದ ಪ್ರಕಾರ ಹಂಚಿಕೆ ಮಾಡೋಣ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅವರು. ಅದರಿಂದಾಗಿಯೇ ಇಂಥ ಪರಿಸ್ಥಿತಿ ಇದೆ. ಈ ರೀತಿ ನೀವು ತೂಕ ನೋಡಿ ಕೊಟ್ಟರೆ ನಾಳೆ ಬಂದವರು ಅವರು ತಿರುಗಿ ಅವರು ತೂಕದ ಖಜಾನೆಯನ್ನು ತುಂಬಿಕೊಂಡು ತಾನೇ ಜನರ ಕೆಲಸಕ್ಕೆ ಮಾಡಬೇಕು. ಆದರೆ ಇಂಥದ್ದೇನಾದರೂ ಆದರೆ ಇನ್ನಿರ್ತಕ್ಕಂಥದ್ದೇ 1.5 ವರ್ಷ ಚುನಾವಣೆಗೆ. ಬಂದವರು ಜನರ ಸಮಸ್ಯೆಗಳ ಪರಿಹಾರಕ್ಕೆ ನಿಲ್ಲೋದ್ರ ಬದಲು ಖಜಾನೆ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ತಾರೆ ಅಷ್ಟೇ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.